ಸಾಗರ ಆರ್ಯ ಹಿರಿಯ ಸಮಾಜದ ಅಧ್ಯಕ್ಷನಾಗಿದ್ದೀನಿ. ಹಾಗೇನೆ ಇವರು ಪರಮೇಶ್ವರ್ ಅಂತ ನಮ್ಮ ಆರ್ಯ ಹಿರಿಯ ಸಂಘದ ಸೆಕ್ರೆಟರಿ ಅವರು. ಇವರು ರಘುಪತಿ ಅವರಂತ ಅವರು ಮಾಜಿ ಉಪಾಧ್ಯಕ್ಷರು. ಅವರು ದಿವಾಕರ್ ವಕೀಲರು, ಅವರು ನಮ್ಮ ನಿರ್ದೇಶಕರು. ಇವರು ಶಿವಪ್ಪ ಅಂತ, ಇವರು ನಮ್ಮ ಸಂಘದ ನಿರ್ದೇಶಕರು. ಈಗ ನಾವು ಕಾಗೋಡು ತಿಮ್ಮಪ್ಪನವರಿಗೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಕೊಡಬೇಕು ಅಂತ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಶಾಸಕರಿಗೆ ಕೊಟ್ಟಿದ್ದೀವಿ. ಆಮೇಲೆ ಇದ್ರ ಹಿಂದೆನೂ ಹೋದ ವಾರದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ VC ಅವರಿಗೆ, ವೈಸ್ ಚಾನ್ಸಲರ್ ಅವರಿಗೂ ಸಹ ಒಂದು ಮನವಿಯನ್ನು ಕೊಟ್ಟು ಬಂದಿದ್ವಿ. ಯಾಕೆ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತಂದ್ರೆ, ಕಾಗೋಡು ತಿಮ್ಮಪ್ಪನವರು ತಮ್ಮ ಜೀವಮಾನದ ಅವಧಿನ ಎಲ್ಲದನ್ನು ಸಾರ್ವಜನಿಕವಾಗಿ ಮೀಸಲಾಗಿಟ್ಟು ಸಾರ್ವಜನಿಕರಿಗಾಗಿ ಅವರ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ರೈತರಿಗೆ ಭೂ ಹಕ್ಕನ್ನು ಕೊಡಿಸೋದ್ರಲ್ಲಿ ವಿಶೇಷವಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನೆಲ್ಲದನ್ನು ಇಟ್ಟುಕೊಂಡು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಮ್ಮ ಮನವಿ ಇದೆ. ಆಮೇಲೆ ಅವರ ಕಾರ್ಯವೈಖರಿ ಅಂತಂದ್ರೆ, ಮೊನ್ನೆ ಇದು ಇರುವಕ್ಕಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ತರೋದ್ರಲ್ಲಿ ಅವರದ್ದೇ ಪ್ರಮುಖ ಪಾತ್ರ. ಅದಕ್ಕೆ 700 ಎಕರೆ ರೆವಿನ್ಯೂ ಭೂಮಿಯನ್ನು ಸಹ ಮಂಜೂರು ಮಾಡಿಸಿ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದಲ್ಲ ಎರಡಲ್ಲ, ಅವ್ರ ಜೀವಮಾನ ಇಡಿಯಲ್ಲಿ ಬಡವರ ಮತ್ತು ಹಿಂದುಳಿದವರ ಶೋಷಿತರ ಪರವಾಗಿ ಯಾವಾಗಲೂ ಅವರು ನಿಂತಿದ್ದಾರೆ. ಅದಕ್ಕಾಗಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಎಂದೋ ಕೊಡಬೇಕಾಗಿತ್ತು. ನಾವು ಮನವಿ ಕೊಡೋದಲ್ಲ, ಈ ಸೊಳಗನೆ ಗುರುತಿಸಿ ಅವ್ರಿಗೆ ಕೊಡಬೇಕಾಗಿತ್ತು. ಈಗಲಾದ್ರೂ ಕೊಡ್ಲಿ ಅಂತ ಹೇಳ್ಕೊಂಡು ನಾವು ವಿಶ್ವವಿದ್ಯಾಲಯಕ್ಕೆ ಒಂದು ಮನವಿ ಕೊಡ್ತಾ ಇದೀವಿ. ಹಾಗೆ ಸರ್ಕಾರಕ್ಕೂ ಅದ್ರ ಮುಖಾಂತರ ಒತ್ತಡವನ್ನು ತರಬೇಕು ಅಂತ ಶಾಸಕರ ಮುಖಾಂತರ ಒತ್ತಡವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಸಾಗರ ಕ್ರಾಂತಿ ಆರ್ಯ ಹಿರಿಯರ ಸಂಘದ ಕಾರ್ಯದರ್ಶಿಯಾಗಿ ನಾನಿದ್ದೇನೆ. ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡುವ ಬಗ್ಗೆ ನಾವು ಸನ್ಮಾನ್ಯ ಶ್ರೀ ಶಾಸಕರಾದ ಗೋಪಾಲಕೃಷ್ಣ ಬೇಲೂರವರಲ್ಲಿಯೂ ಮತ್ತು ಕುಲಪತಿಗಳಾದ VC ಅವರ ಕುಲಪತಿಗಳ ಜೊತೆಗೂ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಆ ಮನವಿಯಲ್ಲಿ ಈ ಅಂಶಗಳಿದ್ದಾವೆ. ಶಿವಮೊಗ್ಗ ಜಿಲ್ಲೆ ಶ್ರೀಯುತ ಗೋಪಾಲಗೌಡ, JH ಪಟೇಲ್, ಬಂಗಾರಪ್ಪ ಮುಂತಾದ ಸಮಾಜವಾದಿಗಳ ತವರೂರು ಹಾಗೂ ರಾಷ್ಟ್ರಕವಿ ಕುವೆಂಪು, ಅನಂತಮೂರ್ತಿ ಜನಿಸಿದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ರಾಜಕಾರಣಿಗಳ ನಡೆನುಡಿಗಳಲ್ಲಿ ಕಾಗೋಡು ತಿಮ್ಮಪ್ಪನವರು ಒಬ್ರು. ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರು ಗೋಪಾಲಗೌಡರ ಲೋಹಿಯಾ ಅವರ ಅನುಯಾಯಿಯಾಗಿ ಅವರಲ್ಲಿರ್ತಕ್ಕಂಥ ಎಲ್ಲವನ್ನೂ ಇವರು ಮೈಗೂಡಿಸಿಕೊಂಡು ಲೋಹಿಯಾ ಸಿದ್ಧಾಂತದಿಂದ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದಾರೆ. ಇವರು ತಮ್ಮ ರಾಜಕೀಯ ಜೀವನದಲ್ಲಿ ಶೋಷಿತರು, ದೀನದಲಿತರು ಮತ್ತು ಸಾಮಾಜಿಕವಾಗಿ ಕಳಕಳಿ ಇರ್ತಕ್ಕಂಥ ರಾಜಕಾರಣಿ. ಅವರ ಜೀವನ ಪೂರ್ತಿ ಅದರಲ್ಲೇ ಕೊಳೆದಿದ್ದಾರೆ ಮತ್ತು ಭೂಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಅವರದೇ ಆದ ಪ್ರಮುಖ ಪಾತ್ರವನ್ನು ವಹಿಸಿ ಆ ಜಾರಿಗೆ ತರುವಲ್ಲಿ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಭೂಸುಧಾರಣೆ ಕಾಯ್ದೆಯಲ್ಲಿ. ಈ ಭೂಸುಧಾರಣೆ ಕಾಯ್ದೆ ಜಾರಿಗೆ ತಂದಿರತಕ್ಕಂಥದ್ದು ಮಸೂರಿ ಅಂತ IAS ಅಧಿಕಾರಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಯಲ್ಲಿ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಚ್ಚಳವಾಗಿ ಅದರ ಹೆಸರುವಾಸಿಯಾಗಿದೆ. IAS ಅಧಿಕಾರಿಗಳು ಬಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದ ತಕ್ಷಣ ನೋಡದೆ ಭೂಸುಧಾರಣೆ ಕಾಯ್ದೆ ಜಾರಿಗೆ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನ ಅಲ್ಲೇ ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಕಾಗೋಡು ತಿಮ್ಮಪ್ಪನವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತಮ್ಮದೇ ಆದ ಒಂದು ಪ್ರತಿಭೆಯನ್ನು ಗುರುತಿಸಿದ್ದಾರೆ. ಅವರು ಕಂದಾಯ ಸಚಿವರಾಗಿದ್ದಾಗ ಉಳುವನೆ ವಲಯದೊಡೆಯ ಕಾಯ್ದೆಯಂತೆಯೇ ವಾಸಸ್ಥಾನ ಮನದೊಡೆಯ ಕಾಯ್ದೆ ಜಾರಿಗೆ ತಂದರು. ನಮ್ಮಾನ್ಯ ತಾಂಡೆಗಳನ್ನು ಕಂದಾಯ ಗ್ರಾಮಗಳ ಪರಿವರ್ತನೆ ಮಾಡಿದರು. ಅದೇ ರೀತಿ ಗೇಣಿ ಕಾಯ್ದೆಯಲ್ಲಿ ಸಾಗರ ತಾಲೂಕಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪ್ರಕರಣಗಳಲ್ಲಿ ಗೇಣಿದಾರರಿಗೆ ಜಮೀನು ನೀಡಿದ್ದಾರೆ. ಆರೋಗ್ಯ ಸಚಿವರಾಗಿದ್ದಾಗ ಪ್ರತಿ ತಾಲೂಕಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆರೆಯುವುದಕ್ಕೆ ಪ್ರಯತ್ನ ಮಾಡಿ ತರಿಸಿದ್ದಾರೆ ರಾಜ್ಯಾದ್ಯಂತ. ಅದೇ ರೀತಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಬಡ ಮಕ್ಕಳಿಗೆ ವಿದ್ಯಾರ್ಥಿನಿಗಳನ್ನು ಪ್ರತಿ ಹೋಬಳಿಗೊಂದು ವಿದ್ಯಾರ್ಥಿಗಳನ್ನು ತಯಾರಿಸಿ ಆ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೂ ಅವರ ರಾಜಕೀಯ ಜೀವನದಲ್ಲಿ ತಮ್ಮದೇ ಆದ ಛಾಪವನ್ನು ಮೂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರದೇ ಆದ ಒಂದು ಹೆಜ್ಜೆ ಗುರುತನ್ನು ನೀಡಿದ್ದಾರೆ. ಹಾಗೂ ಕೃಷಿ ವಿಶ್ವವಿದ್ಯಾಲಯಕ್ಕೆ 6 ಜಿಲ್ಲೆಗಳು ಒಳಗೊಂಡಿದೆ. 6 ಜಿಲ್ಲೆಗಳಲ್ಲಿ ಇವರೇ ಪ್ರಮುಖ ಪಾತ್ರ ವಹಿಸಿ 15-16 ಸಾಲಿನಲ್ಲಿ 777 ಎಕರೆ ಗೋಮಾಳ ಜಮೀನನ್ನ ಮಂಜೂರು ಮಾಡಿಸಿ ಅವರ ಅವಧಿಯಲ್ಲೇ 160 ಕೋಟಿ ರೂಗಳನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ
ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ 160 ಕೋಟಿಗಳ ಮಂಜೂರು ಮಾಡಿಸಿ ಶಂಕುಸ್ಥಾಪನೆ ಮಾಡಿದ್ದಾರೆ. ತದನಂತರ ಬಂದಿರತಕ್ಕಂಥ ಸರ್ಕಾರಗಳು ಅನುದಾನ ನೀಡಿ ವಿಶ್ವವಿದ್ಯಾಲಯವನ್ನ ಒಂದು ಅತ್ಯುತ್ತಮ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿದ್ರು. ಆದ್ದರಿಂದ ಕಾಗೋಡು ತಿಮ್ಮಪ್ಪನವರು ಈ ವಿಶ್ವವಿದ್ಯಾಲಯಕ್ಕೆ ಮತ್ತು ದಲಿತ ಬಡವರು, ಶೋಷಿತ ವರ್ಗ ಎಲ್ಲಾ ಸಾಮಾಜಿಕವಾಗಿ ನ್ಯಾಯಸಮ್ಮತವಾಗಿ ಅವರ ಕಾರ್ಯವನ್ನು ಮಾಡಿರೋದ್ರಿಂದ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ಸೂಕ್ತ ಅಂತ ಹೇಳಿ ನಾವು ಸಮಾಜ ಬಾಂಧವರು ನಿರ್ಧರಿಸಿ ಮಾನ್ಯ ಸಚಿವರ ಮೂಲಕ ಸರ್ಕಾರಕ್ಕೆ ಮತ್ತು ವಿಸಿ ಮೂಲಕ ರಾಜ್ಯಪಾಲರಿಗೆ ಗೌರವ ಡಾಕ್ಟರೇಟ್ ನೀಡಬೇಕು, ಕಡ್ಡಾಯವಾಗಿ ನೀಡಲೇಬೇಕಂತ ಹೇಳಿ ವಿನಂತಿಸಿಕೊಂಡಿದ್ದೀವಿ ಎಂಬ ಅಂಶ ತಮ್ಮ ಮಾಧ್ಯಮದ ಮೂಲಕ ಕೂಡ ಇದನ್ನ ನಾವು ಸರ್ಕಾರದ ಗಮನ ಸೆಳೆಯಬೇಕಂತ ಕೋರಿಕೊಳ್ತೇವೆ.